ನಮಸ್ಕಾರ ವೀಕ್ಷಕರೇ, ನಾನು ನಿಮಗೆ ಇವತ್ತು ಬೆಲ್ಲದ ರವೆ ಉಂಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೆಲ್ಲ ಹೆಲ್ತಿ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಸಕ್ಕರೆ ಹಾಕದೆ ಬೆಲ್ಲನ ಹಾಕಿ ಉಂಡಿನ ಮಾಡಾಕತ್ತೀನಿ. ನಾನು ಇವಾಗ ಉಂಡೆ ಮಾಡೋಕೆ 1.5 ಕಪ್ ರವೆ ತೊಗೊಂಡಿನಿ. ಆಮೇಲೆ 1.5 ಕಪ್ ರವಕ್ಕೆ 3/4 ಕಪ್ ಬೆಲ್ಲ ತೊಗೊಂಡಿನಿ ನಾನು. ಇದಕ್ಕೆ ಇವಾಗ ರವಾನ ಏನು ತುಪ್ಪ ಹತ್ರ ಏನು ಹಾಕ್ದೇನೆ ಹಾಗೆ ಹುರ್ಕೊಳಕತ್ತೀನಿ. ಹುರ್ಕೊಂಡು ಒಂದು ಸ್ವಲ್ಪ ಆರಕ್ಕೆ ಬಿಟ್ಟೀನಿ. ಆರೋದ ಬಳಕ ಇದು ಒಂದು ಸ್ವಲ್ಪ ಚಿರೋಟಿ ರವೆ ತೊಗೊಂಡಿದ್ನೆಲ್ಲ ನಾನು ಇದಕ್ಕೊಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊತೀನಿ, ಅಂದರೆ ಸ್ವಲ್ಪ ಸಾಫ್ಟ್ ಆಗ್ತದೆ ಅಂಥೇಳಿ. ನೀವು ನೋಡಿ ಚಿರೋಟಿ ರವೆ ತೊಗೊಂಡಿರಲಿಲ್ಲ ಅಂದ್ರೆ ಸಣ್ಣ ರವೆ ಸಿಗ್ತಿತ್ತಲ್ಲ, ಇನ್ನೊಂದು ಅದು ತೊಗೊಂಡಿದ್ರೆ ಮಿಕ್ಸಿಗೇನು ಹಾಕ್ಕೊಳ್ಳೋದಿಲ್ಲ, ಹಾಗೆ ಹುರ್ಕೊಳ್ರಿ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೊಗೊಂಡಿನಿ ನೋಡಿರಿ, ಎಷ್ಟು ಸಣ್ಣಾಗೈತಲ್ಲ. ಇವಾಗ ಇದಕ್ಕೆ ನಾನು ತೊಗೊಂಡ್ರಂಥ 3/4 ಬೆಲ್ಲ ತೊಗೊಂಡು ಹಾಕ್ಕೊಳಕತ್ತೀನಿ. ನಾನು ಅಷ್ಟೂ ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಇಟ್ಟಿನಿ, ಆಮೇಲೆ ಹಾಕ್ಕೋತೀನಿ, ಮಿಕ್ಸ್ ಮಾಡ್ಕೊತೀನಿ ನೋಡಿಕೊಂಡು. ಇವಾಗ ಪೂರ್ತಿ ಮಿಕ್ಸ್ ಚೆಂದಾಗೆ ಮಿದ್ಕೋಬೇಕು. ಬೆಲ್ಲ ಪೂರ್ತಿ ರವದಾಗ ಮಿಕ್ಸ್ ಆಗೋವಂಗೆ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಪೂರ್ತಿನೂ ಎಲ್ಲನೂ ಕಲಿಸ್ಕೋಬೇಕು. ಇವಾಗ ನಾನು ಅದನ್ನು ತೊಗೊಂಡಿರೋಂಥ ಅಷ್ಟು ಬೆಲ್ಲನೂ ಅಂದ್ರೆ 1.5 ಕಪ್ ರವಕ್ಕೆ 3/4 ಬೆಲ್ಲ ತೊಗೊಂಡಿನಿ. ಅಂದ್ರೆ 2 ಕಪ್ ರವೆ ತೊಗೊಂಡೇವಿ ಅಂದ್ರೆ 1 ಕಪ್ ಬೆಲ್ಲ ತೊಗೊಳ್ಳೋದು, ಅದರ ಅರ್ಧ ಬೆಲ್ಲ ಹಾಕಬೇಕು. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಬಳಕ ಒಂದು ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೊಳಕತ್ತೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಕಲಿಸ್ಕೋಬೇಕು. ಚೆಂದಾಗೆ ಮಿದ್ಕೊಂಡ್ರೆ ಹದ ಬರ್ತೈತಿ, ಅಂದ್ರೆ ಗಟ್ಟಿ ಆಗ್ತೈತಿ. ಗಟ್ಟಿಯಾಗಿ ಉಂಡೆ ಕಟ್ಟಾಕೆ ಬರಬೇಕಲ್ಲ, ಆ ಥರ ಆಗಬೇಕು. ಹಂಗೆ ಆಗೋ ತನಕ ಚೆಂದಾಗಿ ಮಿದ್ಕೋಬೇಕು. ಏನಾರು ಇನ್ನೊಂದು ಸ್ವಲ್ಪ ಉಂಡೆ ಕಟ್ಟಾಕೆ ಬರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು. ನಂಗೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕಂತ ಅನ್ನಿಸ್ತು, ಒಂದು ಅರ್ಧ ಸ್ಪೂನ ತುಪ್ಪ ಹಾಕ್ಕೊಂಡು ಮತ್ತು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಬೆಲ್ಲನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಸಕ್ಕರೆ ಅವಾಯ್ಡ್ ಮಾಡಿ ಬೆಲ್ಲನೇ ಹಾಕಿ ಮಾಡೀನಿ. ಟೇಸ್ಟ್ ಅಂತೂ ಸಖತ್ತಾಗ್ಯಾವ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಇವಾಗ ನೋಡಿರಿ ಪೂರ್ತಿಯಾಗಿ ಎಲ್ಲ ಮಿದ್ಕೊಂಡು ಬಳಕ ಕಟ್ಕೊಳಕತ್ತೀನಿ. ನೋಡಿರಿ ಎಷ್ಟು ಚೆಂದಾಗಿ ಈಸಿಯಾಗಿಯೇ ಮಾಡ್ಕೋಬೋದಲ್ಲ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ನೋಡಿರಿ ಕಲರ್ ಎಲ್ಲ ಎಷ್ಟು ಚಂದ, ಬೆಲ್ಲ ಎಷ್ಟು ಚಂದ ಕಾಣಕತ್ತೈತಲ್ಲ. ಬೆಲ್ಲ ತಿನ್ನೋದ್ರಿಂದ ಒಳ್ಳೇದಾಗ್ತದೆ ದೇಹಕ್ಕೆ, ಹಾಗಾಗಿ ಬೆಲ್ಲ ಹಾಕಿ ಮಾಡಿ ನೋಡಿರಿ. ಇವಾಗ ಎಲ್ಲನೂ ಮಾಡ್ಕೊಂಡೀನಿ. ನಿಮಗೊಂದು ಉಂಡಿನೂ ಮುರಿದ್ನೂ ತೋರಿಸ್ತೀನಿ, ಎಷ್ಟು ಒಳ್ಳೆ ಸಾಫ್ಟಾಗಿ ಬಂದದಂತೇಳಿ. ಭಾಳ ಚಂದ, ಟೇಸ್ಟ್ ಅಂಕರು ಸಖತ್ತಾಗ್ಯದವ. ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು. ಇವಾಗ ನೋಡಿರಿ ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗ್ಯದ ಅಂತ ನೋಡಿರಿ. ಹೌದಲ್ಲ, ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು.